ಹೊಟ್ಟೆ ಇದೆ ಅಂತ ಚಿಂತೆ ಬೇಡ. ಈ 2 ಮನೆಮದ್ದುಗಳು 3 ದಿನದಲ್ಲಿ ಹೊಟ್ಟೆಯನ್ನು ಮಾಯ ಮಾಡುತ್ತೆ ನೋಡಿ. 1. ಆರೋಗ್ಯವಾಗಿರಲು ಮತ್ತು ಚುರುಕಾಗಿರಲು ಹೊಟ್ಟೆ ಇರುವುದರಿಂದ ಸಾಧ್ಯವಾಗುವುದಿಲ್ಲ. ಹೊಟ್ಟೆ ದಪ್ಪ ಆಗಲು ಹಲವಾರು ಕಾರಣಗಳಿವೆ. ಮೊದಲನೇ ಕಾರಣ, ಕೆಲವೊಬ್ಬರಿಗೆ ಅಧಿಕವಾದ ತೂಕದ ಜೊತೆಗೆ ಹೊಟ್ಟೆ ಕೂಡ ದಪ್ಪ ಇರುತ್ತೆ. ಇನ್ನು ಕೆಲವರಿಗೆ ಡೆಲಿವರಿ ಆದ ನಂತರ ಹೊಟ್ಟೆ ದಪ್ಪ ಆಗುತ್ತೆ. ಸಿಸರಿಯನ್ ಅಥವಾ ನಾರ್ಮಲ್ ಡೆಲಿವರಿ ಯಾವುದಾದರೂ ಹೊಟ್ಟೆ ದಪ್ಪ ಆಗುವ ಚಾನ್ಸ್ ಇರುತ್ತೆ. ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆಯಿಂದ ಹೊಟ್ಟೆ ದಪ್ಪ ಆಗಿರುತ್ತದೆ. ಮಾತ್ರೆ ತಿನ್ನುವ ಕಾರಣಕ್ಕೆ ಅದರ ಸೈಡ್ ಎಫೆಕ್ಟ್ಸ್ ಇಂದ ಕೂಡ ಹೊಟ್ಟೆ ದಪ್ಪ ಆಗಬಹುದು. ಇನ್ನು ಇತ್ಯಾದಿ ಕಾರಣಗಳಿಂದ ಹೊಟ್ಟೆ ದಪ್ಪ ಇರುತ್ತೆ. ಈಗ ನಾವು ನ್ಯಾಚುರಲ್ ಆಗಿ ಕಷ್ಟ ಇಲ್ಲದೆ ಹೊಟ್ಟೆನ ಕರಗಿಸುವ ಒಂದು ಮೊದಲ ಮನೆಮದ್ದನ್ನು ತಿಳಿದುಕೊಳ್ಳೋಣ. ಈ ಮನೆಮದ್ದನ್ನು ತಯಾರಿಸಲು ಬೇಕಾಗುವ ಪದಾರ್ಥಗಳು 2 ಗ್ಲಾಸ್ ನೀರು, 2 ರಿಂದ 3 ಲವಂಗ, ಹಾಗೆ 1 ಇಂಚು ಚಕ್ಕೆ, ಕೊನೆಯದಾಗಿ ಮೀಡಿಯಂ ಗಾತ್ರದ 1 ನಿಂಬೆಹಣ್ಣನ್ನು. ಇದಿಷ್ಟು ಪದಾರ್ಥಗಳು ಬೇಕಾಗುತ್ತದೆ. ವಿಧಾನ: ಒಂದು ಪಾತ್ರೆಗೆ 2 ಗ್ಲಾಸ್ ನೀರನ್ನು ಸೇರಿಸಿ ಅದಕ್ಕೆ ಲವಂಗ, ಚಕ್ಕೆ ಹಾಕಿ ಬಿಡಿ. ಮೀಡಿಯಂ ಉರಿಯಲ್ಲಿ ಇದನ್ನು 10 ನಿಮಿಷ ಚೆನ್ನಾಗಿ ಕುದಿಸಿ, ಅಥವಾ 2 ಗ್ಲಾಸ್ ನೀರಲ್ಲಿ 1 ಗ್ಲಾಸ್ ನೀರು ಆಗುವವರೆಗೂ ಕುದಿಸಿದರೆ ಸಾಕಾಗುತ್ತದೆ. ನಂತರ ಇದನ್ನು ಫಿಲ್ಟರ್ ಮಾಡಿ, ನಂತರ ಅದಕ್ಕೆ ಮೀಡಿಯಂ ಗಾತ್ರದ ನಿಂಬೆಹಣ್ಣಿನ ರಸ ತೆಗೆದು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಅಷ್ಟು ಮಾಡಿಬಿಟ್ಟು ಇದನ್ನು ಬೆಳಿಗ್ಗೆ ಎದ್ದ ನಂತರ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ. ಇದರಿಂದ ಬಹುಬೇಗ ಹೊಟ್ಟೆ ಕರಗೋದಕ್ಕೆ ಸಹಾಯ ಆಗುತ್ತದೆ. ನಾನು ಹೇಳಿರುವ ರೀತಿ ಬರೀ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ಮಾತ್ರ ರಿಸಲ್ಟ್ ಸಿಗೋದು. ನಿಮಗೆ ಆಸಿಡಿಟಿ ತೊಂದರೆ ಇದ್ದರೆ ಈ ಡ್ರಿಂಕನ್ನು ಬಳಸಬೇಡಿ. ಈಗ 2ನೇ ಮನೆಮದ್ದಿಗೆ ಬೇಕಾದ ಪದಾರ್ಥಗಳು: 1 ಗ್ಲಾಸ್ ನೀರು, 1 ದೊಡ್ಡ ಚಮಚ ಇನ್ಸ್ಟೆಂಟ್ ಕಾಫಿ ಪೌಡರ್, ಮತ್ತು 1 ನಿಂಬೆಹಣ್ಣು. ತಯಾರಿಸೋ ವಿಧಾನ: ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ. ನಂತರ ಅದಕ್ಕೆ ಕಾಫಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಆದ ನಂತರ ನಿಂಬೆಹಣ್ಣಿನ ರಸ ಸೇರಿಸಿ ಮಿಕ್ಸ್ ಮಾಡಬೇಕು. ಈ ರೀತಿ ತಯಾರಿಸಿದ ಡ್ರಿಂಕನ್ನು ಬರೀ ಹೊಟ್ಟೆಯಲ್ಲಿ ಸೇವಿಸಬೇಕು. ಆಸಿಡಿಟಿ ಇರುವವರು ಈ ಡ್ರಿಂಕನ್ನು ತೆಗೆದುಕೊಳ್ಳಬಹುದು. ಈ 2 ಡ್ರಿಂಕ್ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಹೊಟ್ಟೆಯ ಕೊಬ್ಬನ್ನು ಕರಗಿಸುತ್ತೆ, ಜೊತೆಗೆ ನಮ್ಮ ಶರೀರದ ಅಧಿಕವಾದ ತೂಕವನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಬಿಸಿ ಬಿಸಿ ಈ ಡ್ರಿಂಕ್ಗಳನ್ನು ಕುಡಿಯಿರಿ. ಪ್ರತಿದಿನ ಈ ಡ್ರಿಂಕನ್ನು ತೆಗೆದುಕೊಳ್ಳಬೇಕು. ನಾನಿಲ್ಲಿ ಹೇಳಿದ 2 ಡ್ರಿಂಕ್ಗಳನ್ನು ಅದಲಿ ಬದಲಿ ಮಾಡಿ ಕುಡಿಯಿರಿ. ನೀವು ವಾರದಲ್ಲಿ ಯಾವುದಾದರೂ ಒಂದು ತಯಾರಿಸಿ ಕುಡಿಯಿರಿ. ಹೀಗೆ ಮಾಡಿ 1 ವಾರದಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಕಂಡುಬರುತ್ತದೆ. ಟ್ರೈ ಮಾಡಿ ನೋಡಿ, ನಂತರ ನಿಮ್ಮ ಅಭಿಪ್ರಾಯ ತಿಳಿಸಲು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮಿಷ್ಟ ನನಗೆ ತಿಳಿಸಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಇದುವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.